ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SEP ರಿವೈಸ್ಡ್ NEP ಸಿಲೆಬಸ್ ಏನಿದೆ, ಸೊ ಅದರಲ್ಲಿ ಇರುವಂತಹ ಕನ್ನಡ ವಿಷಯದಲ್ಲಿ ಬರುವಂತಹ ಒಬ್ಬ ವಚನಗಾರ್ತಿಯ ವಚನ ಐದಕ್ಕಿ ಲಕ್ಕಮ್ಮನ ವಚನಗಳನ್ನ ಕುರಿತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. 5 ಅಥವಾ 10 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆ ಬರೀಬೇಕಾದಂತಹ ಉತ್ತರವನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಕೆಯುಡಿಕಿ ಉತ್ತರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲು ಪೀಠಿಕೆಯನ್ನ, ಅವಳ ಪರಿಚಯವನ್ನ ಮಾಡ್ತೇವೆ. ಶಿವಶರಣೆ ಐದಕ್ಕಿ ಲಕ್ಕಮ್ಮ ಶರಣ ಮಾರಯ್ಯನ ಪತ್ನಿ, ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ವಾಸವಾಗಿದ್ದಳು. ನಂತರದಲ್ಲಿ ಲಕ್ಕಮ್ಮ ದಂಪತಿಗಳು ಕಲ್ಯಾಣದಲ್ಲಿ ಬಸವಣ್ಣನವರ ಸೇವೆ ಮಾಡುತ್ತಿದ್ದರು. ಕಲ್ಯಾಣದಲ್ಲಿ ನಿರೂಪಿಸಿದ ಕಾಯಕ ಮತ್ತು ದಾಸೋಹ ತತ್ವಗಳ ಅಡಿಯಲ್ಲಿ ಮಹಾಮಣೆಯಲ್ಲಿ ಬಿದ್ದ ಅಕ್ಕಿ ಕಾಳುಗಳನ್ನು ಆಯ್ದುಕೊಳ್ಳುವ ಕಾರ್ಯದಲ್ಲಿ ಶರಣ ದಂಪತಿಗಳು ಭಾಗಿಯಾಗಿದ್ದರು. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಬೇಕೆಂದು ಅಧಿಕ ಆಸೆಯು ಶರಣಿಗೆ ಸಲ್ಲದು ಎಂಬ ತತ್ವಗಳಲ್ಲಿ ಲಕ್ಕಮ್ಮ ತಿಳಿಸಿದ್ದಾಳೆ. ಲಕ್ಕಮ್ಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅಂಕಿತದಿಂದ ವಚನಗಳನ್ನು ರಚಿಸಿದ್ದಾಳೆ. ಈಕೆ 25 ವಚನಗಳು ದೊರೆತಿವೆ. ಸೊ ಪೀಠಿಕೆಯಲ್ಲಿ ಏನು ಬರಬೇಕಂದ್ರೆ ಐದಕ್ಕಿ ಲಕ್ಕಮ್ಮನ ಕಿರು ಪರಿಚಯವನ್ನ ನೀವು ಮಾಡಬೇಕಾಗತ್ತೆ. ಸೊ ಐದಕ್ಕಿ ಲಕ್ಕಮ್ಮ ಶರಣ ಮಾರಯ್ಯನ ಪತ್ನಿ. ಇವಳು ಹುಟ್ಟಿದ್ದು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ. ಈ ಇಬ್ರು ಲಕ್ಕಮ್ಮ ದಂಪತಿಗಳು ಏನ್ ಮಾಡ್ತಾರೆ, ಬಸವಣ್ಣನವರ ಬಳಿ ಕಲ್ಯಾಣಕ್ಕೆ ಬರ್ತಾರೆ. ಅಲ್ಲಿ ಇವರ ಕೆಲಸ ಏನಂದ್ರೆ ಬಿದ್ದಂತ ಅಕ್ಕಿ ಕಾಳುಗಳನ್ನ ಆಯ್ದುಕೊಳ್ಳುವಂತ ಕೆಲಸ. ಆದ್ರಿಂದ ಇವಳ ಹೆಸರು ಐದಕ್ಕಿ ಲಕ್ಕಮ್ಮ. ಇವಳು ಏನ್ ಬೋಧನೆ ಮಾಡ್ತಾಳಂದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಬೇಕು, ಅಂದ್ರೆ ಕೆಲಸ ಮಾಡಿದಷ್ಟೇ ನಮಗೆ ಪ್ರತಿಫಲ ಸಿಗಬೇಕು. ಅಧಿಕ ಆಸೆ ಶರಣರಿಗೆ ಇರಬಾರದು ಅನ್ನೋದು ಇವಳ ತತ್ವ. ಇವಳ ವಚನ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅನ್ನೋ ಅಂಕಿತ ನಾಮದಿಂದ ಫೇಮಸ್ ಆಗಿದೆ. ಈಕೆ 25 ವಚನಗಳು ಇಲ್ಲಿವರೆಗೆ ಸಿಕ್ಕಿವೆ. ಅದರಲ್ಲಿ 4 ವಚನಗಳನ್ನ ನಿಮಗೆ ಸಿಲೆಬಸ್ ಆಗಿ ಕೊಟ್ಟಿದ್ದಾರೆ. ಅವುಗಳ ವಿವರಣೆಯನ್ನ ನೋಡೋಣ. ಆಸೆ ಮತ್ತು ಕೋಪದ ಕುರಿತಾಗಿ ಮೊದಲನೇ ವಚನ ಇದೆ. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಇರಬಾರದು. ಕೋಪ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಇರಬಾರದು. ಸ್ವಲ್ಪ ಅಕ್ಕಿಯ ಆಸೆ ನಮಗೇಕೆ ಇರಬೇಕು, ಇದನ್ನು ಈಶ್ವರನು ಒಪ್ಪುವುದಿಲ್ಲ. ಈ ಆಸೆ ಎಂಬುದು ಅಮರೇಶ್ವರ ಲಿಂಗಕ್ಕೆ ದೂರವಾದದ್ದು ಎನ್ನುತ್ತಾಳೆ ಶಿವಶರಣೆ ಐದಕ್ಕಿ ಲಕ್ಕಮ್ಮ. ಅಂದ್ರೆ ಅವಳ ಪ್ರಕಾರ ಏನಂದ್ರೆ ಆಸೆ ಅನ್ನೋದು ಅರಸನಿಗಲ್ಲದೇನೆ ಶಿವಭಕ್ತರಿಗೆ ಇರಬಾರದು. ಕೋಪ ಅನ್ನೋದು ಯಮದೂತರಿಗೆ ಇರಬೇಕು ವಿನಃ ಅಜಾತರಿಗೆ ಇರಬಾರದು. ಸ್ವಲ್ಪ ಅಕ್ಕಿಗೆ ಆಸೆ ಪಡಬಾರದು, ಇದರಿಂದ ಅದನ್ನ ಅಮರೇಶ್ವರ ಲಿಂಗ ದೇವರು ಒಪ್ಪುವುದಿಲ್ಲ ಅಂತ ಅವಳು ತನ್ನ ವಚನದಲ್ಲಿ ಹೇಳ್ತಾ ಇದ್ದಾಳೆ. ನಿಜವಾದ ಭಕ್ತಿ ಏನು ಅನ್ನೋದನ್ನ 2ನೇ ವಚನದಲ್ಲಿ ತಿಳಿಸ್ತಾ ಇದ್ದಾಳೆ. ಅಹಂಕಾರದಿಂದ ಮಾಡುವ ಪೂಜೆಯು ಹಣ ವ್ಯರ್ಥ ಇದ್ದಂತೆ, ತಿಳುವಳಿಕೆ ಇಲ್ಲದ ಮಾಡಿದ ಮಾತು ಅರಿವಿಗೆ ವ್ಯರ್ಥ ಇದ್ದಂತೆ, ಏನೂ ಕೊಡದೆ ತ್ಯಾಗ ಮಾಡುವ ದಾನಿ ಕೂದಲಿಲ್ಲದ ಶೃಂಗಾರ ಮಾಡಿಕೊಂಡಂತೆ, ದೃಢವಾದ ಏಕಾಗ್ರತೆ ಇಲ್ಲದ ಭಕ್ತಿ ಒಡೆದ ಕೊಡಲದಲ್ಲಿ ನೀರು ತುಂಬಿದಂತೆ. ನಿಜವಾದ ಭಕ್ತಿ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗನಲ್ಲಿ ಮುಟ್ಟುವಂತೆ ಇರಬೇಕು ಎಂದು ಶಿವಶರಣೆ ಐದಕ್ಕಿ ಲಕ್ಕಮ್ಮ ಹೇಳ್ತಾಳೆ. ಅಹಂಕಾರದಿಂದ ನಾವು ಪೂಜೆ ಮಾಡಿದ್ರೆ ಆ ಪೂಜೆಗೆ ಖರ್ಚು ಮಾಡಿದಂತ ಹಣ ವೇಸ್ಟ್ ಆಗುತ್ತೆ. ಸರಿಯಾದ ತಿಳುವಳಿಕೆನೇ ಇಲ್ಲದಂತ ಮಾತುಗಳನ್ನ ನಾವು ಆಡಿದ್ರೆ ಮಾತನಾಡಿದ್ದು ವ್ಯರ್ಥ ಆಗತ್ತೆ. ಏನೂ ಕೊಡದೇನೆ ತ್ಯಾಗ ಮಾಡಿದ್ದೀನಿ ಅಂತ ಜಂಬ ಕೊಚ್ಕೊಳ್ಳುವಂತ ವ್ಯಕ್ತಿ ಏನಂದ್ರೆ ಕೂದಲಿಲ್ಲದಂತಹ ವ್ಯಕ್ತಿ, ಕೂದಲಿಲ್ಲದೇನೆ ಶೃಂಗಾರ ಮಾಡ್ಕೊಂಡಂತೆ. ದೃಢವಾದ ಏಕಾಗ್ರತೆ ಇಲ್ಲದೆ ಇರುವಂತಹ ಭಕ್ತಿ ಹೇಗಂದ್ರೆ ಒಡೆದ ಕೊಡದಲ್ಲಿ ನೀರು ತುಂಬದಂತೆ, ಎಷ್ಟೇ ತುಂಬಿದ್ರೂ ಅದು ಹರಿದು ಹೋಗ್ತಾ ಇರುತ್ತೆ. ನಿಜವಾದ ಭಕ್ತಿ ಯಾರಲ್ಲಿ ಇರಬೇಕಂದ್ರೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗನಿಗೆ ಮುಟ್ಟುವಂತೆ ಇರಬೇಕು ಅಂತ ಅವಳು ಭಕ್ತಿಯ ಮಹತ್ವವನ್ನು ತಿಳಿಸ್ತಾಳೆ. ಅವಳ 3ನೇ ವಚನ ಮನಸ್ಸಿನ ಬಗ್ಗೆ, ಶುದ್ಧಿಯ ಬಗ್ಗೆ, ಭಕ್ತಿಯ ಫಲದ ಬಗ್ಗೆ ತಿಳಿಸ್ತಾಳೆ. ಮನಸ್ಸು ಶುದ್ಧಿ ಇಲ್ಲದವನಿಗೆ ಬಡತನದ ಕೇಡು ಬರುತ್ತದೆ. ಯೋಚನೆ ಶುದ್ಧ ಇಲ್ಲದವನಿಗೆ ಕೆಲಸದಲ್ಲಿ ಕೇಡು ಬರುತ್ತದೆ. ಸದ್ಭಕ್ತರು ಆದರೆ ಸಾಕು, ಎಲ್ಲಿ ನೋಡಿದರಲ್ಲಿ ಲಕ್ಷ್ಮಿ ತಾನಾಗೇ ಒಲಿಯುತ್ತಾಳೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗನ ಸೇವೆ ಮಾಡಿದರೆ ಸಾಕು, ಸಕಲವು ತಾನಾಗಿಯೇ ಸಿಗುತ್ತದೆ ಎಂದು ಐದಕ್ಕಿ ಲಕ್ಕಮ್ಮ ಹೇಳುತ್ತಾಳೆ. ಮನಸ್ಸು ಶುದ್ಧಿ ಇಲ್ಲದವನಿಗೆ, ಸೊ ಮನಸ್ಸು ಸರಿ ಇದ್ದಿದ್ದಿಲ್ಲ ಅಂದ್ರೆ ಆತನಿಗೆ ಬಡತನದ ಕೇಡು ಬರುತ್ತೆ. ಮನಸ್ಸಿನೊಳಗೆ ಕಾಮ, ಕ್ರೋಧ, ಮದ, ಲೋಭ, ಮತ್ಸರಗಳು ತುಂಬಿದ್ರೆ ಆತನಿಗೆ ಬಡತನ ಬರೆಯುವುದು ಖಚಿತ. ಯೋಚನೆ ಒಳಗೆ ಶುದ್ಧಿ ಇಲ್ದಿದ್ರೆ ಅಂದ್ರೆ ಆಲೋಚನೆ ಒಳಗೆ ಸರಿಯಾದ ಯೋಚನೆ ಇಲ್ದಿದ್ರೆ, ಕಾಮ ತುಂಬಿದ್ರೆ ಮಾಡುವಂತ ಕೆಲಸದಲ್ಲಿ ಸಕ್ಸಸ್ ಸಿಗೋದಿಲ್ಲ, ಕೆಲಸದಲ್ಲಿ ಕೇಡು ಬರುತ್ತದೆ. ಸದ್ಭಕ್ತರು ಆದರೆ ಸಾಕು ಅಂದ್ರೆ ಒಳ್ಳೆ ಭಕ್ತರಾದ್ರೆ ಸಾಕು, ಲಕ್ಷ್ಮಿ ತಾನಾಗೇ ಒಳಿತಾಳೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗನ ಸೇವೆ ಮಾಡಿದರೆ ಸಾಕು, ಸಕಲವೂ ತಾನಾಗಿಯೇ ಸಿಗುತ್ತದೆ. ಬರೀ ಲಕ್ಷ್ಮಿ ಒಂದೇ ಅಲ್ಲ, ಇತರವೂ ಎಲ್ಲವೂ ಸಿಗುತ್ತೆ.
ಶ್ರದ್ಧೆ ಮತ್ತು ದಾಸೋಹದ ಮಹತ್ವವನ್ನು ಹೇಳ್ತಾಳೆ. ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಬೇರೊಂದು ಆಸೆ ಪದವಿ ವಿಚಾರ ಇಟ್ಟುಕೊಂಡು ಮಾಡಬಾರದು. ಸಿದ್ಧ ಹಣದಿಂದ ದಾಸೋಹ ಮಾಡಬೇಕು. ಶ್ರದ್ಧೆಯಿಂದ ಸೇವೆ ಮಾಡಬೇಕು. ದಾಸೋಹದ ಸೇವೆ ಬಿಟ್ಟು ಕೈಲಾಸದ ಆಸೆ ನಮಗೇಕೆ ಬೇಕು. ಕೈಲಾಸ ಕೊಡಲು ಇರುವನು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಇದರ ಅರ್ಥ ಏನಂದ್ರೆ, ಮಾಡುವ ಕೆಲಸದೊಳಗೆ ನಮಗೆ ಶ್ರದ್ಧೆ ಇರಬೇಕು. ಕೆಲಸದೊಳಗೆ ಶ್ರದ್ಧೆ ಇದ್ರೆ ಎಲ್ಲವೂ ತಾನಾಗೆ ನಡೆಯುತ್ತೆ. ಪದವಿಯ ಆಸೆ ಇಟ್ಟುಕೊಂಡು ನಾವು ಕೆಲಸ ಮಾಡಿದ್ರೆ ಅದರಿಂದ ನಮ್ಗೆ ಯಾವುದೇ ಯಶಸ್ಸು ಸಿಗೋದಿಲ್ಲ. ಸಿದ್ಧ ಹಣದಿಂದ ದಾಸೋಹ ಮಾಡಬೇಕು ಅಂದ್ರೆ ದುಡಿದ ಹಣದಿಂದ ನಾವು ದಾಸೋಹ ಮಾಡಬೇಕು. ಕಪಟ ಮೋಸದಿಂದ ಪಡೆದುಕೊಂಡಂತ ಹಣದಿಂದ ನಾವು ದಾಸೋಹ ಮಾಡಬಾರದು. ಶ್ರದ್ಧೆಯಿಂದ ಜನರ ಸೇವೆಯನ್ನ ಮಾಡಬೇಕು. ಯಾವುದೇ ಆಸೆಯಿಂದ ಅಲ್ಲ, ಶ್ರದ್ಧೆಯಿಂದ ಸೇವೆಯನ್ನ ಮಾಡಬೇಕು. ದಾಸೋಹದ ಸೇವೆ ಬಿಟ್ಟು ಕೈಲಾಸದ ಆಸೆ ನಮಗೇಕೆ. ದಾಸೋಹ ಒಂದಿದ್ದರೆ ಸಾಕು, ನಮಗೆ ಕೈಲಾಸದ ಅವಶ್ಯಕತೆ ಇಲ್ಲ. ದಾಸೋಹದಲ್ಲಿ ಸೇವೆ ಮಾಡಬೇಕು. ತಾನಾಗಿಯೇ ಅಮರೇಶ್ವರ ಲಿಂಗ ಇದಕ್ಕೆ ಕೈಲಾಸವನ್ನ ಕೊಡ್ತಾನೆ. ಅದಕ್ಕಾಗಿನೇ ಆ ದೇವರಿದ್ದಾನೆ ಅಂತ ಐದಕ್ಕಿ ಲಕ್ಕಮ್ಮ ತನ್ನ ವಚನದಲ್ಲಿ ಹೇಳ್ತಾಳೆ. ಸೊ ಇವಿಷ್ಟು ಐದಕ್ಕಿ ಲಕ್ಕಮ್ಮನ ವಚನಗಳ ಬಗ್ಗೆ ನೀವು 5 ಅಥವಾ 10 ಅಂಕಕ್ಕೆ ಪ್ರಶ್ನೆ ಕೇಳಿದಾಗ ಕೀ ಉತ್ತರಗಳನ್ನ ಬರೀಬೇಕು. ಸೊ ಈ 7 ಕೀ ಉತ್ತರಗಳನ್ನ ಬರೆಯೋದ್ರ ಮೂಲಕ ನೀವು ಪೂರ್ತಿ ಅಂಕಗಳನ್ನ ಪಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬ ವಚನಗಾರ್ತಿ ವಚನದೊಂದಿಗೆ ಸಿಗೋಣ. ಧನ್ಯವಾದಗಳು.